ವಯಸ್ಸಿನ 31ನೆಯ ದಿನದಲ್ಲಿ ನಾವುಗಳಿದ್ದೇವೆ. ಈ 31ನೆಯ ದಿನದಲ್ಲಿ ನಾವು ದೇವರ ಬಳಿಯಲ್ಲಿ ಕೇಳಿಕೊಳ್ಳಬೇಕಾದಂಥ ವಿಷಯ ಯಾವುದೆಂದರೆ, ಪ್ರತಿ ದಿನಕ್ಕೆ ಬೇಕಾದಂಥ ಮಾರ್ಗದರ್ಶನವನ್ನು ನಾವು ದೇವರ ಬಳಿಯಲ್ಲಿ ಕೇಳಿಕೊಳ್ಳಬೇಕು. ಹೌದು, ಇವತ್ತು ನಾವು ಒಂದು ದಿನವನ್ನು ಪ್ರಾರಂಭಿಸ್ತಿದ್ದೇವೆ ಅಂದರೆ ಅದು ಕ್ರಿಸ್ತನಿಂದಲೇ ನಾವು ಪ್ರಾರಂಭಿಸುವವರಾಗಿರಬೇಕು. ನಾವು ಮುಂಜಾನೆ ಎದ್ದು ನಾವು ದೇವರ ಬಳಿಯಲ್ಲಿ ಕೇಳಬೇಕು, ದೇವರೇ ಈ ದಿನವನ್ನು ನೀನು ಯಾವ ರೀತಿಯಲ್ಲಿ ನನ್ನನ್ನು ನಡೆಸುತ್ತೀಯಾ, ನಿಮ್ಮ ಚಿತ್ತ ಏನು ಎಂಬುದಾಗಿ, ನಿಮ್ಮ ಚಿತ್ತದ ಮೇರೆಗೆ ನನ್ನನ್ನು ಈ ದಿನದಲ್ಲಿ ನಡೆಸು ಎಂಬುದಾಗಿ ನಾವು ಕೇಳುವವರಾಗಿರಬೇಕು. ನಾವು ಸತ್ಯವೇದದಲ್ಲಿ ನಾವು ನೋಡಿಕೊಳ್ಳಬಹುದು, ಯೇಸು ಸ್ವಾಮಿ ಒಬ್ಬ ಕುರುಬನು ಎಂಬುದಾಗಿ. ಹೌದು, ನಮ್ಮನ್ನ ಇವತ್ತು ಕುರಿಮರಿಗೆ ಹೋಲಿಸಲ್ಪಡುತ್ತದೆ. ಹೌದು, ಒಳ್ಳೆಯ ಕುರುಬನು ಮುಂಜಾನೆಯೇ ಆತನು ಕುರಿಗಳನ್ನು ಕರೆದುಕೊಂಡು ಆತನು ಮೇಯಿಸಲಿಕ್ಕೆ ಹೊರಟು ಹೋಗಿಬಿಡ್ತಾನೆ. ಆ ಕುರುಬನ ಸ್ವರವನ್ನು ಕೇಳಿ ಆ ಕುರಿಮರಿಗಳು ಏನ್ ಮಾಡುತ್ತದಂದರೆ, ಕುರುಬನು ಎಲ್ಲಿಗೆ ಹೋಗ್ತಾನೋ ಅದರ ಹಿಂದೆಯೇ ಆ ಕುರಿಗಳು ನಡ್ಕೊಂಡು ಹೋಗ್ತವೆ. ಸೊ ನಾವು ನೋಡಿಕೊಳ್ಳಬಹುದು, ಅದೇ ರೀತಿಯಲ್ಲೇ ನಮ್ಮ ಜೀವಿತದಲ್ಲೂ ಕೂಡ ಅಷ್ಟೇ, ನಾವು ಕುರುಬನಾಗಿದ್ದಂಥ ಯೇಸು ಸ್ವಾಮಿಯ ಸ್ವರವನ್ನು ಕೇಳಿಕೊಂಡು ಆತನು ಈ ದಿನದಲ್ಲಿ ನಮ್ಮನ್ನ ಯಾವ ರೀತಿಯಲ್ಲಿ ನಡೆಸುತ್ತಾರೋ ಆ ರೀತಿಯಲ್ಲಿ ನಡೆಯುವುದಕ್ಕೆ ನಮ್ಮನ್ನ ಒಪ್ಪಿಸಿಕೊಡಬೇಕು. ನಾವು ಇಸ್ರೇಲ್ ಜನಗಳನ್ನು ನಾವು ನೋಡಿಕೊಳ್ಳಬಹುದು. ಮೋಶೆ ಹೇಳ್ತಾರೆ, ದೇವರೇ ನೀನು ನಮ್ಮ ಸಂಗಡ ಬರದೆ ಹೋದರೆ ನಮ್ಮನ್ನ ಇಲ್ಲಿಂದ ಕರೆದುಕೊಂಡು ಹೋಗ್ಬೇಡ ಎಂಬುದಾಗಿ. ದೇವರು ಅವರ ಸಂಗಡ ಇದ್ದುಕೊಂಡು ಅರಣ್ಯದಲ್ಲಿ ನಡೆಯುವಾಗ ದೇವರು ಅವರಿಗೆ ಮೇಘ ಸ್ತಂಭವಾಗಿಯೂ ಅಗ್ನಿ ಸ್ತಂಭವಾಗಿಯೂ ಇದ್ದುಕೊಂಡು ಅವರನ್ನ ದಾರಿ ನಡೆಸಿದ್ರು. ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ದೇವರು ಅವರಿಗೆ ದಾರಿಯನ್ನು ನಡೆಸಿದ್ರು. ಅವ್ರು ಯಾವ ಮಾರ್ಗದಲ್ಲಿ ಪ್ರಯಾಣ ಮಾಡಬೇಕು, ಎಲ್ಲಿ ಇಳ್ಕೊಳ್ಬೇಕು ಎಂಬುದಾಗಿ ಪ್ರತಿಯೊಂದು ಭಾಗದಲ್ಲೂ ದೇವರು ಅವರಿಗೆ ಲೀಡ್ ಮಾಡಿದ್ರು. ಸೊ ಇವತ್ತು ನಮ್ಮ ಜೀವಿತದಲ್ಲೂ ಅಷ್ಟೇ, ಇವತ್ತು ನಾವು ನಮ್ಮ ಮುಂಜಾನೆ ದಿನವೇ ಪ್ರಾರಂಭ ಮಾಡುವಾಗಲೇ ಕ್ರಿಸ್ತನೊಟ್ಟಿಗೆ ಪ್ರಾರಂಭಿಸಿ ನಾವು ದೇವರ ಬಳಿಯಲ್ಲಿ ಕೇಳ್ಕೊಳ್ಬೇಕು, ದೇವರೇ ಈ ದಿನ ನಿನ್ನ ಚಿತ್ತ ಏನಾಗಿದೆ, ನಾನು ಏನು ಮಾಡಬೇಕು ಎಂಬುದಾಗಿ ಪ್ರತಿ ಚಿಕ್ಕ ಚಿಕ್ಕ ವಿಷಯದಲ್ಲೂ ನಾವು ದೇವರ ಬಳಿಯಲ್ಲಿ ಆಲೋಚನೆಯನ್ನು ಕೇಳುವಾಗ ಖಂಡಿತವಾಗಲೂ ಆತನು ನಮ್ಮನ್ನು ಕೂಡ ಇಸ್ರೇಲ್ ಜನಗಳ ರೀತಿಯಲ್ಲಿ ದೇವರು ನಮ್ಮನ್ನು ನಡೆಸುವ ಆತನಾಗಿದ್ದಾನೆ. ಖಂಡಿತವಾಗಲೂ ನಾವು ಕ್ರಿಸ್ತನೊಟ್ಟಿಗೆ ನಡೆಯುವಾಗ ಆ ದಿನವೇ ವಿಶೇಷವಾದಂಥ ಆಶೀರ್ವಾದವಾದಂಥ ದಿನವಾಗಿರುತ್ತದೆ. ಇವತ್ತಿಂದ ನಾವು ಅಭ್ಯಾಸ ಮಾಡಿಕೊಳ್ಳೋಣ. ಪ್ರತಿದಿನ ನಮ್ಮ ದಿನಗಳು ಪ್ರಾರಂಭ ಮಾಡುವಾಗ ನಾವು ದೇವರ ಬಳಿಯಲ್ಲಿ ಆ ದಿನವನ್ನು ನಾವು ಕೇಳಿಕೊಳ್ಳೋಣ. ನಾನು ಏನು ಮಾಡಬೇಕು ಎಂಬುದಾಗಿ ಕೇಳಿಕೊಂಡು ಆ ದಿನವನ್ನು ನೀವು ದೇವರ ಚಿತ್ತದ ಮೇರೆಗೆ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸುವ ಆತನಾಗಿದ್ದಾನೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.